ರೀತಿಯ ಪ್ರಶಾಂತ ಚಿತ್ತ ಮನಸ್ಸಿನಿಂದ ನಾವು ಎದ್ದೇಳಬೇಕು ಅನ್ನೋದನ್ನ ಇಲ್ಲಿ ಗೋಧಿ ತೋರಿಸ್ಕೊಟ್ಟಿದ್ದಾಳೆ. ಅವಳ ಸ್ನೇಹಿತೆಯನ್ನು ಕೂಡ ಇಳ್ಳಾಯಿ ಎಳೆದಿರಾಯಿ ಅಂತ ಒಳ್ಳೆಯ ಮಾತಲ್ಲೇ ಎಬ್ಬಿಸ್ತಾ ಇದ್ದಾಳೆ. ಕಳ್ಳಚಾಳಂ ಕಲಕ್ಕಡಿಯ ಕಾಲೋಚಿ ಉಳ್ಳರೆയും ಕೋಯಿಲಿನ್ வெள்ளை வெளி ಶಂಗಿನ್ ಬೇರರವಂ ಕೇಟಿಲ್ಲೆಯೋ. ಆ ರೀತಿಯಾದ ಗುರುತುಗಳು ಬೆಳಗಾಗಿದ್ದಕ್ಕೆ ಇಷ್ಟೊಂದು ಗುರುತುಗಳಿದೆ. ಹಾಗಾಗಿ ನಿನ್ನನ್ನು ನಮಗೆ ಬೆಳಗ್ಗೆ ಆಗಿ ಎಷ್ಟೋ ಹೊತ್ತಾಗಿದೆ, ನೀನು ಎದ್ದಿಲ್ಲ, ನಿನಗೆ ಗುರುತು ಸಾಕ್ಷ್ಯವನ್ನು ಕೊಡ್ತಾ ಇದ್ದೀವಿ, ಎದ್ದೇಳು, ಎದ್ದು ಬಾ. ಕೃಷ್ಣನ ಆನಂದ ಸಾಗರದಲ್ಲಿ ನಾವೆಲ್ಲ ಮುಳುಗಬೇಕು. ನೀರು ಬರಲಿಲ್ಲ ಅಂತ ನಿನ್ನೊಬ್ಬಟ್ಟು ಬಿಟ್ಟು ಹೋಗೋದಕ್ಕೆ ನಮಗೆ ಇಷ್ಟ ಇಲ್ಲ. ಆ ಇರುವಂತಹ ಕೃಷ್ಣನನ್ನ, ಆ ಭಗವಂತನನ್ನ ನಮಗೆಲ್ಲರಿಗೂ ಈ ಪೂರ್ತಿ ಜಗತ್ತಿಗೆ ಬೀಜ ಪ್ರಾಪ್ತನಾಗಿರುವಂತಹ ಭಗವಂತನ ಧ್ಯಾನವನ್ನ ಮಾಡೋಣ, ಎದ್ದು ಬಾ ಅಂತ ಹೇಳಿ ಅವಳು ಸ್ನೇಹಿತೆಯನ್ನ ಕರೀತಾ ಇದ್ದಾಳೆ. ಇಲ್ಲಿ ಪೇಯಿ ಮೂಲೈ ನಂಜುಂಡು ಎರಡು ವೃತ್ತಾಂತವನ್ನ ಈ ಭಾಷಣದಲ್ಲಿ ಗೋದೆ ಹೇಳ್ತಾ ಇದ್ದಾಳೆ. ಒಂದು ವೃತ್ತಾಂತ ಪೂತನಿಯ ವೃತ್ತಾಂತ. ವಸುದೇವನೇನು ಆಕಾಶವಾಣಿ ಹೇಳುತ್ತೆ, ಅಲ್ಲಿಂದ ಮಧುರೆಯಿಂದ ಅವನ್ನ ನಂದಗೋಕುಲಕ್ಕೆ ಕರ್ಕೊಂಡ್ಬಂದು ಬಿಟ್ಟಾಗುತ್ತೆ, ಅಲ್ಲಿ ಇರ್ತಾರೆ. ಆದರೂ ಕಂಸನಿಗೆ ಗೊತ್ತಾಗುತ್ತೆ ಕೃಷ್ಣ ಅಲ್ಲಿ ಬೆಳೀತಾ ಇದ್ದಾನೆ. ಹೇಗೆ ಗೊತ್ತಾಗುತ್ತೆ? ಅವನನ್ನ ಇಲ್ಲಿ ಬಿಟ್ಟು ಬಂದಾಗ, ಕೃಷ್ಣನನ್ನ ಇಲ್ಲಿ ಬಿಡಬೇಕು ಅಂತ ಬಂದಾಗ ಅಲ್ಲಿ ಒಂದು ಮಗು ಆಗಿರುತ್ತೆ ಅನ್ನೋದು ಗೊತ್ತಿರುತ್ತೆ. ಆ ಮಗು ಆಗಿದ ತಕ್ಷಣ ಅದು ಗೊತ್ತಾಗಬೇಕು ಅನ್ನೋಕ್ಕೋಸ್ಕರನೇ ಕಂಸ ಕತ್ತೆಗಳನ್ನ ಅವನ ಭಟರಗಳೆಲ್ಲರೂ ನೇಮಿಸಿರ್ತಾರೆ. ಏನಕ್ಕೆ ಅಂದ್ರೆ ದೇವಕಿಗೆ ಮಗು ಆಗಿದ ತಕ್ಷಣನೇ ಕತ್ತೆ ಕಿರುಚುತ್ತದೆ. ರಾಕ್ಷಸನ ಗುರುತುಗಳೇ ಅಲ್ಲ. ನಂತರ ಅವನ ಸೈನಿಕರುಗಳೆಲ್ಲ ಎಚ್ಚರಗೊಂಡು ಅವ್ರು ಹೋಗಿ ಕಂಸನಿಗೆ ಹೇಳ್ತಾರೆ, ಈ ಥರ ಮಗುವಾಯ್ತು. ಆಮೇಲೆ ಬಂದು ಅವ್ರು ಆ ಮಗುವನ್ನ ತೆಗೆದುಕೊಂಡು ಹೋಗಿ ಸಾಯಿಸ್ತಾರೆ. ಏನಕ್ಕೆ ಹಾಗೆ ಮಾಡ್ದ ಅವನು? ಅದೇನು ವೃತ್ತಾಂತ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತು. ಆದರೆ ಇವತ್ತಿನ ವೃತ್ತಾಂತದಲ್ಲಿ ಅದು ಹೇಳಬೇಕಾಗಿರೋದ್ರಿಂದ ಹೇಳ್ತೀನಿ. ದೇವಕಿ ಕಂಸನಿಗೆ ಸ್ವಂತ ತಂಗಿ, ತುಂಬಾ ಪ್ರೀತಿಯಾದ ತಂಗಿ ಅವಳು. ಅವಳ ಮದುವೆಯನ್ನ ವಸುದೇವನ ಜೊತೆಗೆ ವಿಜೃಂಭಣೆಯಾಗಿ ಮಾಡ್ತಾನೆ ಕಂಸ. ಆ ಮದುವೆಯ ಮೆರವಣಿಗೆಯಲ್ಲಿ ಬರ್ತಾ ಇರಬೇಕಾದ್ರೆ ಒಂದು ಆಕಾಶವಾಣಿ ಮುಡಿಯುತ್ತೆ. ಇವಳಿಗೆ ಹುಟ್ಟೋ ಸಂತಾನ 7ನೇ ಸಂತಾನದಲ್ಲಿಂದಾನೇ ನಿನಗೆ ನಾಶ ಆಗಿದ್ದು ಅಂತ. ಆವಾಗ ಅವನ ಮನಸ್ಸು ಬದಲಾಗುವುದು. ಆ ಮಕ್ಕಳು ಹುಟ್ಟಿದ್ರೆ ತಾನೆ, ತಕ್ಷಣ ಅವನು ಕತ್ತಿಯನ್ನು ನೋಡಿ ಅಲ್ಲೇ ದೇವಕಿಯನ್ನ ಸಾಯಿಸಲಿಕ್ಕೆ ಹೋಗ್ಬಿಡ್ತಾನೆ. ತಂಗಿ ಇರೋದು ನೋಡಲ್ಲ, ಯಾಕೆಂದ್ರೆ ತನ್ನ ಸಾವು ಅಂತ ಬಂದಾಗ ಇನ್ನೊಬ್ಬನ ನೋಡೋ ಅವಶ್ಯಕತೆ ಇರಲಿಲ್ಲ. ಆಗ ವಸುದೇವ ಕೃಷ್ಣ ತನಗೆ ಹೇಳ್ತಾನೆ, ಅವಳನ್ನು ಏನಕ್ಕೆ ನೀನು ಸುಮ್ಮನೆ ಮನೆ ಮಾಡ್ತೀಯ, ಯಾಕೆ ಸಾಯಿಸ್ತೀಯ ಅವಳು? ನಿನಗೆ ಸಾವು ಯಾರಿಂದ? ಅವಳಿಂದ ಅಲ್ಲ, ಅವಳ ಮಗುವಿಂದ ತಾನೆ. ಆಯ್ತು, ಅವಳಿಗೆ ಹುಟ್ಟುವಂತಹ ಅಷ್ಟೂ ಮಕ್ಕಳನ್ನ ನಾನು ನಿನ್ನ ಕೈಗೆ ಒಪ್ಪಿಸ್ತೀನಿ ಅಂತ ಹೇಳ್ತೀನಿ. ಸರಿ ಆಯ್ತು, ಸರಿ ಆಗಲಿ ಅಂತ ಕಂಸ ಬಿಡ್ತಾನೆ. ಆದರೆ ಇಲ್ಲಿ ನಾರದ ಬರ್ತಾನೆ. ಅವನು ಹೇಳ್ತಾನೆ, ಇವ್ರ ಮಾತನ್ನೆಲ್ಲ ನೀನು ನಂಬಬೇಡ. ಯಾವಾಗ ಮಗು ಆಗುತ್ತೆ, ಹೇಗೆ ಏನು ಹೇಳೋಕ್ಕಾಗೋದಿಲ್ಲ. ಹಾಗಾಗಿ ನೀನು ಇವ್ರನ್ನ ಸೆರೆಮನೆಯಲ್ಲಿ ಹಾಕಬೇಕು. ನಿನ್ನ ಬಂಧನದಲ್ಲಿ ಅವರಿದ್ರೆ ಅವ್ರಿಗೆ ಮಗು ಆಗೋದು ಗೊತ್ತಾಗುತ್ತೆ. ಸರಿ, ಅದು ಸರಿ ಅನಿಸಿ ಅವಾಗ ಅವ್ರು ಸೆರೆಮನೆಗೆ ಹಾಕ್ತಾರೆ. ಯಾಕೆ ಅಂತ ನಾರದರಿಗೆ ಯಾಕೆ ಮಕ್ಕಳ ಮೇಲೆ ಇಷ್ಟ ಇಲ್ವಾ? ಅದಲ್ಲ, ಅವರೆಲ್ಲ ಋಷಿಗಳು. ಅವರಿಗೆ ಯಾವುದೋ ಒಂದು ರೀತಿಯಲ್ಲಿ ಒಂದು ಶಾಪ ಪ್ರಾಪ್ತವಾಗುವಂಥ ಶಾಪದಿಂದ ಅವರು ಭೂಮಿ ಮೇಲೆ ಹುಟ್ಟಬೇಕಾಗುತ್ತೆ. ಆದರೆ ಈ ಋಷಿ ಮುನಿಗಳಿಗೆಲ್ಲ ಆ ರೀತಿಯಾದ ಜನ್ಮ ಇಷ್ಟ ಇರೋದಿಲ್ಲ. ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಹಾಗೆ ಹೇಳ್ತಾರೆ, ಆಯ್ತು ನೀವು ಭೂಮಿ ಮೇಲೆ ಹುಟ್ಟಬೇಕು, ನಿಮಗೆ ಶಾಪ ಬಂದ ಮೇಲೆ ಅದು ನಡೀಲೇಬೇಕು. ಹುಟ್ಟಿದ ಮರುಕ್ಷಣವೇ ನೀವು ಅಲ್ಲಿ ಭೂಮಿಯ ನಿಮ್ಮ ಋಣವನ್ನು ಮುಗಿಸಿ ಮತ್ತೆ ಹೀಗೆ ಬರಲು ಹಾಗೆ ಅಂತ ನೀವು ಅವನೊಂದು ಶಾಪ ವಿಮೋಚನೆಯನ್ನು ಕೊಡೋದರಿಂದ ಅವರಿಗೆ ಅಷ್ಟು ಶಾಪ ವಿಮೋಚನೆಗಳು ಆಗಬೇಕು. ಅದನ್ನ ನಾರದಾಗಿ ಕೊಡ್ತಾರೆ.
ಬಂಧನದಲ್ಲಿ ಇಡ್ತಾರೆ ದೇವಕಿ ವಸುದೇವರನ್ನ. ಅವರಿಗೆ ಹುಟ್ಟೋ ಮಗುವನ್ನ ತಗೊಂಡ್ಬಂದಾಗ ಅವನು ಈ ಲಕ್ಷಣಗಳೆಲ್ಲ ಬರುತ್ತೆ. ತಕ್ಷಣ ಅವನು ಬಂದು ಮಗುವನ್ನ ತಗೊಂಡು ಹೋಗಿ ಬಂಡೆ ಕಲ್ಲಿನ ಮೇಲೆ ಮಗುವಿನ ಕಾಲನ್ನ ಹಿಡಿದು ಬಂಡೆ ಕಲ್ಲಿಗೆ ಅಪ್ಪಳಿಸಿ ಆ ಮಗುವನ್ನ ಸಾಯಿಸ್ತಾರೆ. ಇಲ್ಲೇನಾಗತ್ತೆ, ಕೃಷ್ಣ ಹುಟ್ಟೋದಿಕ್ಕೆ ಮುಂಚೆನೆ ಬಲರಾಮ ಹುಡ್ತಾನೆ. ಆದರೆ ಅವನು ಗರ್ಭದಿಂದಲೇ ಅವನೂ ಕೂಡ ಭಗವಂತನ ವಾಸುಕಿಯ ಅವತಾರ. ಎಲ್ಲೆಲ್ಲಿ ಭಗವಂತ ಬಂದಿದ್ದಾನೋ ವಾಸುಕಿ ಕೂಡ ಅವನ ಜೊತೆನೇ ಬಂದಿದ್ದಾನೆ. ಅವನು ಬಿಟ್ಟು ಅವನು ಇರೋದಿಲ್ಲ. ರಾಮ ಅವತಾರದಲ್ಲಿ ಲಕ್ಷ್ಮಣನಾಗಿ ಬಂದ ಶೇಷಾವತಾರ, ಹಾಗೇನೆ ಇಲ್ಲೂ ಕೂಡ ಬಲರಾಮನಾಗಿ ಬರ್ತಾನೆ. ಕೃಷ್ಣ ನಂದಗೋಕುಲಕ್ಕೆ ಹೋಗೋಕ್ಕೆ ಮುಂಚೆನೆ ಅಲ್ಲಿ ಹೋಗಿ ರೋಹಿಣಿಯ ಗರ್ಭದಲ್ಲಿ ಅಲ್ಲಿ ಹುಟ್ಟುತ್ತಾನೆ. ಹೇಗೆ ಅಂತಂದ್ರೆ ಈಗಿನ ಕಾಲದಲ್ಲಿ ಹೇಳ್ತಾರೆ ಆ ಟೆಸ್ಟ್ ಟ್ಯೂಬ್ ಬೇಬಿ ಅಂತ ಹೇಳ್ತಾರೆ, ಅದನ್ನು ಮಾಡಿ ಆಮೇಲೆ ಇನ್ನೊಂದು ಗರ್ಭಕ್ಕೆ ಅದನ್ನ ಸ್ಥಳಾಂತರ ಮಾಡ್ತಾರೆ. ಆದ್ರೆ ಇಲ್ಲಿ ಆಗಿನ ಕಾಲದಲ್ಲೇ ಇದು ದೇವಕಿಯ ಗರ್ಭದಿಂದ ಅವನನ್ನು ಆಕರ್ಷಣೆ ಮಾಡಿ ಮಗುವನ್ನು ಆಕರ್ಷಣೆ ಮಾಡಿ ಅವರ ತಾಯಿಯ ಗರ್ಭದಲ್ಲಿ ಇರ್ತಾರೆ. ಅಲ್ಲಿ ಕೃಷ್ಣ ಹುಟ್ಟೋಕೆ ಮುಂಚೆನೆ ಅಲ್ಲಿ ಅವನು ಬಲರಾಮ ಹುಟ್ಟುತ್ತಾನೆ ಯಶೋದೆಯ ಮನೆಯಲ್ಲಿ. ಅದಕ್ಕೆ ಬಲರಾಮನಿಗೆ ಸಂಕರ್ಷಣ ಅಂತ ಇನ್ನೊಂದು ಹೆಸರು ಕೂಡ ಇದೆ. ಅಲ್ಲಿ ಒಂದು ಗರ್ಭ ಹೋಯ್ತು, ಅವರಿಗೆ ವ್ಯತ್ಯಾಸ ಗೊತ್ತಾಗಲಿಲ್ಲ. ಕಂಸನಿಗೆ ಎಲ್ಲರೂ ಹೇಳ್ತಾರೆ, ಇದನ್ನು ಯಾವ ರೀತಿ ಲೆಕ್ಕ ಇಟ್ಕೊಳ್ತೀಯಾ? 8ನೇ ಗರ್ಭ ನಿನ್ನನ್ನ ಸಾಯಿಸುತ್ತೆ, ಸರಿ. ಈ 7ನೇ ಗರ್ಭ ಹೆಂಗೆ ಲೆಕ್ಕ? ಹುಟ್ಟಿಲ್ಲಲ್ಲ, ಮಗು ಹುಟ್ಟಿಲ್ಲಲ್ಲ. ಅಲ್ಲೇ ಒಂದು ಮಾಯೆಯನ್ನ ಕೃಷ್ಣ ಸೃಷ್ಟಿ ಮಾಡಿದ್ದಾನೆ. ಇಲ್ಲಿಂದ ವಸುದೇವ ಅಥವಾ ನಂದಗೋಕುಲಕ್ಕೆ ಹೋದಾಗ ಅಲ್ಲಿ ಯಶೋದೆಗೆ ಒಂದು ಹೆಣ್ಣು ಮಗು ಆಗ್ತದೆ. ಎಲ್ಲ ಚಂದಿಕೆ ಅಂತ ಹೇಳ್ತಾರೆ. ಅದಕ್ಕೆ ಈಗಲೂ ಕೆಲವು ವಿಷ್ಣು ದೇವಸ್ಥಾನಗಳಲ್ಲಿ ಒಂದು ದೇವಸ್ಥಾನ ಉಂಟು ಅವರಿಗೆ. ಆ ಮಗುವನ್ನ ವಸುದೇವ ತಗೊಂಡು ಬರ್ತಾನೆ. ಇಲ್ಲಿ ಬಂದು ಇಲ್ಲಿ ಸೆರೆಮನೆಗೆ ಬಂದಾದ ಮೇಲೆ ಎಲ್ಲರಿಗೂ ಎಚ್ಚರ ಆಗುತ್ತೆ. ಅಲ್ಲಿವರೆಗೂ ಕೃಷ್ಣ ಎಲ್ಲರನ್ನ ಮಾಯನಲ್ಲೇ ಬಿಟ್ಟಿರ್ತಾನೆ, ಯಾರಿಗೂ ಎಚ್ಚರ ಆಗಿರೋದು. ಅವಾಗ ಕಂಸನ ಭಟ್ರೆಲ್ಲ ಎದ್ದು ಅವಾಗ ನಗಾರಿಗಳನ್ನೆಲ್ಲ ಬಾರಿಸ್ತಾರೆ, ಕತ್ತೆ ಕಿರ್ಚುತ್ತೆ. ಅವಾಗ ಕಂಸ ಬರ್ತಾನೆ, ಆ ಮಗುವನ್ನ ತೆಗೆದುಕೊಂಡು ಹೋಗಿ ಅದೇ ರೀತಿ ಬಂಡೆ ಕೈಗೆ ಎತ್ತು ಹೊಡಿಬೇಕಾದ್ರೆ ಮಗು ಚಂಗನ ಮೇಲೆ ನೆಗೆಯುತ್ತೆ, ಆಕಾಶ ಕಾರುತ್ತೆ. ಅವಾಗ ಹೇಳ್ತಾನೆ, ಮೂರ್ಖ, ನೀನೇನು ಅನ್ಕೊಂಡಿದ್ಯಾ? ನಿನ್ನ ಸಂಹಾರ ಮಾಡೋನಾಗಲೇ ಗೋಕುಲದಲ್ಲಿ ಬೆಳೀತಾ ಇದ್ದಾನೆ ಅವನು, ನಿನ್ನ ಸಾವಂತು ಖಚಿತ ಅಂತ ಹೇಳಿ ಅದು ಮಾಯ ಆಗೋಗುತ್ತೆ. ಅದಕ್ಕೆ ಮಾಯೆ ಅಂತಲೂ ಕೂಡ ಅದನ್ನು ಹೇಳ್ತಾರೆ. ಆ ರೀತಿ ಆವಾಗ ಅವನಿಗೆ ಪ್ರಾರಂಭವಾಗುತ್ತೆ, ಎಲ್ಲಿ ನಂದಬಿಟ್ಟು ಈಗ ಹುಟ್ಟಿರೋ ಮಗು ಯಾವುದಿದೆ ಅದನ್ನು ಸಾಯಿಸಬೇಕು. ಆವಾಗ ಯಾವ ರೀತಿ ಹುಡುಕೋದನ್ನ ಎಲ್ಲರೂ ಮನೆಗಳಿಗೆ ಹೋಗಿ ಹುಡುಕಬೇಕು, ಮಾಡಬೇಕು. ಮೊದಲನೆಯದಾಗಿ ಪೂತನಿಯನ್ನ ಕಳಿಸುವಂತಹ ಏರ್ಪಾಡನ್ನ ಮಾಡ್ತಾರೆ. ಪೂತನಿ ಯಾರು? ಅವಳು ಯಾಕೆ ವಿಷವನ್ನ ಪ್ರಾಶನ ಮಾಡಿಸಿದ್ರು ಮಗುಗೆ? ಅವಳು ವಿಷಕನ್ನಿ. ಹಿಂದೆ ಎಲ್ಲ ಈ ರಾಜ್ಯಗಳೆಲ್ಲ ಏನ್ ಮಾಡ್ತಾ ಇದ್ರು ಅಂದ್ರೆ, ರಾಜ್ಯಗಳಲ್ಲಿ ಅವರ ಶತ್ರುಗಳನ್ನ ಸಾಯಿಸಬೇಕು, ಯುದ್ಧಗಳಾಗಬಾರದು ಅಂತ ಇದ್ದಾಗ ಈ ಕೆಲವು ವಿಷಕನ್ಯೆಯನ್ನ ಬಿಡ್ತಾ ಇದ್ರು. ವಿಷಕನ್ಯೆ ಅಂದ್ರೆ ಅವರಿಗೆ ಹುಟ್ಟಿದಾಗಿಂದಲೂ ಸ್ವಲ್ಪ ಸ್ವಲ್ಪವಾಗಿ ವಿಷವನ್ನು ಕೊಟ್ಟು ಅವರಿಗೆ ಅಭ್ಯಾಸವನ್ನು ಮಾಡಿರ್ತಾರೆ. ಆ ವಿಷ ಅವರನ್ನೇನು ಮಾಡೋದಿಲ್ಲ, ಆದ್ರೆ ಅವರಲ್ಲಿರೋ ವಿಷ ಇನ್ನೊಬ್ಬರನ್ನ ಸಾಯಿಸುತ್ತೆ. ಇದು ಯಾವುದಕ್ಕೆ ಇನ್ನೊಂದು ಉದಾಹರಣೆ ನಮಗೆ ಕಲ್ಪಿಸ್ಕೊಳ್ಳುವಂಥದ್ದು ಅಂದ್ರೆ, ನಮ್ಮಲ್ಲಿರುವಂತಹ ಈ ಕೆಟ್ಟ ಬುದ್ಧಿಗಳ ಹಾಗೆ ಕೋಪ, ದ್ವೇಷ, ಅಸೂಯೆ, ಇವುಗಳೆಲ್ಲ ನಮ್ಮಲ್ಲೇ ಇರುವಂತಹ ವಿಷಯಗಳು. ನಾವು ಅದನ್ನ ನಾವು ಉಪಯೋಗಿಸ್ಕೊಳ್ತಿದ್ದಾಗ ಬೇರೆಯವ್ರ ಮೇಲೆ ಮಾಡಿದ್ರೆ ಬೇರೆಯವರಿಗೆ ಅದರ ಗೊತ್ತಾಗುತ್ತೆ. ನೋಡ್ಯಾ, ನಾನು ಈ ಥರ ಮಾಡಿದೆ, ಅವ್ರಿಗೆ ಸರಿಯಾಯಿತು. ಆದರೆ ಅದೇ ನಮ್ಮನ್ನ ಹೇಗೆ ನಾಶ ಮಾಡುತ್ತೆ ಅನ್ನೋದಕ್ಕೆ ಈ ಪೂತನಿಯ ವೃತ್ತಾಂತ. ಅಲ್ಲಿ ಹೋಗಿ ಅವಳು ತುಂಬಾ ಸುಂದರವಾಗಿರ್ತಾಳೆ.
ಯಾಕಂದ್ರೆ ಅಷ್ಟೊಂದು ಸುಂದರವಾಗಿದ್ದು ಅದು ವಿಷಕನ್ಯರೇ ಸುಂದರಿಯರನ್ನೇ ಆಯ್ಕೆ ಮಾಡ್ಕೊಂಡು ಅವನ್ನ ವಿಷಕನ್ಯರಾಗಿ ಮಾಡ್ತಿದ್ರಂತೆ. ಯಾಕಂದ್ರೆ ಸುಂದರವಾಗಿದ್ರೆ ತಾನೇ ಅವ್ರ ಹತ್ರ ಬರೋದಕ್ಕೆ. ರಾಜಾದಿರಾಜರು ಅಥವಾ ಶತ್ರುಗಳು ಬರಬೇಕು, ಅವರು ರಾಜರಾಗಿರ್ತಾರೆ. ಸಾಧಾರಣವಾಗಿರೋ ಯಾರೋ ಅವ್ರ ಹತ್ರ ಹೋಗ್ಲಿಕ್ಕೆ ಆಗಲ್ಲ. ಸುಂದರಿಯಾಗಿರೋನ್ನ ಮಾಡಿರ್ತಾರೆ. ಇಲ್ಲಿ ಯಾಕೆ ಅವಳನ್ನೇ ಕಳಿಸಿದ್ರು, ಪೂಜನಿಯನ್ನೇ ಕಳಿಸಿದ್ರು ಅಂದ್ರೆ ಆ ಗೋಪಿಕಾಸಿಯರೆಲ್ಲ ಅಷ್ಟು ಸುಂದರವಾಗಿದ್ರು ಅಂತ. ಮೊದಲನೇ ಪಾತ್ರದಲ್ಲಿ ಅವಳು ಹೇಳ್ತಾರೆ, ನೀರಾಡ ಪೋದುವೆ ಪೋದಿನೋ ಸುಂದರವಾದ ಆಭರಣಗಳನ್ನು ಧರಿಸಿಕೊಂಡಿರುವಂತಹ ಸುಂದರವಾದ ಯುವತಿಯರೇ ಎದ್ದು ಬನ್ನಿ ಅಂತ ಕರೀತಾರೆ. ಹಾಗಾಗಿ ಇವಳವಳನ್ನು ನೋಡ್ಬೇಕು, ಇವಳು ಸುಂದರಿಯಾಗೇ ಇರಬೇಕು. ಆ ಥರ ಪೂಜನಿಯಲ್ಲಿ ಕಳಿಸ್ತಾರೆ. ಅಲ್ಲಿ ಅವಳು ಮಗುವನ್ನ ನೋಡಿಕೊಳ್ಳೋ ರೀತಿ, ಆಡಿಸೋ ರೀತಿಯಲ್ಲಿ ಹೋಗ್ತಾಳೆ. ಗೋಪಿಕಾಸಿಯರ ವೇಷದಲ್ಲೇ ಹೋಗ್ತಾಳೆ. ಅದು ಯಶೋದೆ ಗೊತ್ತಾಗಿರಲ್ಲ, ಹೊಸಬಳು ಅಂತ ಗೊತ್ತಾಗತ್ತೆ. ಅಷ್ಟು ಜನಗಳಲ್ಲಿ ಸದಾಕಾಲ ಜೊತೆಯಲ್ಲಿದ್ದವರು. ಆದರೆ ಅವಳು ಹೇಳ್ತಾಳೆ, ಇದರ ಮುದ್ದಾದ ಮಗು ನನಗೆ ನೋಡಬೇಕು ಅಂತ ತುಂಬ ಆಸೆ ಆಯಿತು. ಹಾಗಾಗಿ ಆ ಮಗುವಿನ ಲಾಲನೆ ಪಾಲನೆಗೋಸ್ಕರ ನಾನು ಬಂದಿದ್ದೀನಿ ಅಂತ ಬರ್ತಾಳೆ. ಯಶೋದೆಗೇನು ಉದಾರ ಭಾವ, ಕೃಷ್ಣ ಎಲ್ಲರಿಗೂ ಬೇಕಾದವರು, ಎಲ್ಲರೂ ಆಸೆ ಪಡ್ತಾರೆ. ಹೇಳಿದ ಅವ್ರನ್ನ ಕೆಳಗಿಳಿಯಕ್ಕೆ ಬಿಟ್ಟಿದ್ದೀವಿ ಅಂತ ಹೇಳಿದ್ರೆ ಎಲ್ಲರೂ ಅವರ ಸೊಂಟದಲ್ಲಿ ಇಟ್ಕೊಂಡು ಓಡಾಡ್ತಾ ಇದ್ದವರು. ಹಾಗಾಗಿ ಅವಳು ಅವಕಾಶ ಕೊಡ್ತಾಳೆ. ಅದನ್ನ ಆ ಅವಕಾಶವನ್ನ ಉಪಯೋಗ ಮಾಡಿಕೊಂಡು ಯಾರೂ ಇಲ್ಲದ ಸಮಯದಲ್ಲಿ ಕೃಷ್ಣನಿಗೆ ಮೊಲೆ ಹಾಲನ್ನು ಒಡಿಸಲಿಕ್ಕೆ ಹೋಗ್ತಾಳೆ. ಯಾಕೆಂದ್ರೆ ಅವಳ ದೇಹವೆಲ್ಲ ವಿಷ. ಹಾಗಾಗಿ ಅದೊಂದು ಚಿಕ್ಕ ಮಗು, ಆ ವಿಷವನ್ನ ಕುಡಿದ್ರೆ ಅದು ಹೋಗ್ಬಿಡುತ್ತೆ. ಅದೇ ಕೃಷ್ಣನಿಗೆ ಗೊತ್ತು ಅದು ಬಂದಿರೋದು ಅವಳು. ಯಾಕಂದ್ರೆ ಅಲ್ಲಿಂದನೇ ಅವನ ಲೀಲೆಗಳು ಪ್ರಾರಂಭ. ಪುರಂದರದಾಸನ ಹಾಡಲ್ಲಿ ಬರುತ್ತೆ, ಹುಟ್ಟಿದೇಳು ದಿವಸದಲ್ಲಿ ದುಷ್ಟ ಪೂತನೀಯ ಕೊಂದೆ. 7ನೇ ದಿನ ನೀನು ಬಂದಿದ್ದು, ಆ ದುಷ್ಟೇನ ನೀನು ಕೊಂದಿದ್ದೀಯ 7ನೇ ದಿನ. ಅವಳು ಬಂದು ಹಾಲು ಉಳಿಸಕ್ಕೆ ಹೋದಾಗ ಅವನು ಬರೀ ಅವಳ ಎದೆಯ ಹಾಲಲ್ಲ, ಅವಳ ಪ್ರಾಣವನ್ನೇ ಹೀರಬೇಕಾಗಿದೆ. ಕೃಷ್ಣ ಜೋರಾದ ಶಬ್ದದಲ್ಲಿ ಚೀರ್ತಾಳೆ. ಯಾಕೆಂದ್ರೆ ಅಷ್ಟು ಜೋರಾಗಿ ಅವಳ ಮೊಲೆಯನ್ನು ಕಚ್ಚಿಬಿಡ್ತಾನೆ. ಅದೊಂದು ಚಿಕ್ಕ ಮಗು, ಏನಾಗಕ್ಕೆ ಸಾಧ್ಯ ಅಂತ ಅನ್ಕೋಬಹುದು. ಆದರೆ ಅವನು ಹೇಗೆ ಶಕಟಾಸುರನನ್ನ ಬಲದಿಂದ ಒದ್ದ ಅಂತ ಹೇಳ್ತಾರೋ ಹಾಗೆ ಕಚ್ಚಿದಾಗ ಅವಳ ಮರೆಯನ್ನ, ಆ ನೋವನ್ನ ತಡೆಯಕ್ಕಾಗದೇ ಅವಳಿಗೆ ಪ್ರಾಣ ಹೋಗ್ಬಿಡುತ್ತೆ. ಅವಳು ಕಿರ್ಚಿದಾಗ ಒಳಗೆ ಬಂದು ನೋಡ್ತಾರೆ ಎಲ್ಲರೂ, ನೋಡಿ ರಾಕ್ಷಸಿ ಹೋಗಿದ್ದಾಳೆ. ಅವತ್ತಿಂದ ಗೊತ್ತಾಗುತ್ತೆ. ಅದಕ್ಕೆ ಹೇಳೋದು, ಪೂರ್ವೇ ಕೊಡೋದು ತೋಳಿ ನನ್ನ ನಂದಗೋಪಾಲ ಕುಮಾರ. ಇಲ್ಲಿ ಯಾರು ರಾಕ್ಷಸರು ಬಂದು ನನ್ನ ಮಗನಿಗೆ ಏನು ಮಾಡ್ಬಿಡ್ತಾರೋ ಅಂತ ಹೇಳಿ ನಂದಗೋಪ ಸದಾಕಾಲ ಕಟ್ಟಿ ಇಟ್ಕೊಂಡು ಓಡಾಡ್ತಿದ್ದಂತೆ ಕೃಷ್ಣನ ಸಂರಕ್ಷಣೆ. ದೊಡ್ಡದಾದ ಆಕಾರದ ದೇಹ, ಅದರ ಮೇಲೆ ಒಂದು ಪುಟ್ಟ ಮಗು ಕಾಲ ಆಡಿಸ್ಕೊಂಡು ಮಲಗಿರುತ್ತೆ. ಯಾರಿಗೆ ಏನಾಯಿತು ಅನ್ನೋದೇ ಗೊತ್ತಿಲ್ಲ. ಅಷ್ಟೊಂದು ಸುಂದರವಾಗಿ ಬಂದಿದ್ದಂತಹ ಗೋಪಿಕಾ ಸೇರಿ ಇದ್ದಂತಹ ಒಬ್ಬ ಯುವತಿ ಬೃಹದಾಕಾರವಾಗಿ ರಾಕ್ಷಸಿಯಾಗಿ ಬಂದಿದ್ದಾಳೆ. ಆದರೆ ಅವಳ ಸಂಸ್ಕಾರವನ್ನು ಮಾಡೋದಕ್ಕೆ ರಾಕ್ಷಸರ ಕಡೆಯವರು ಯಾರೂ ಇಲ್ಲ, ಇವರೇ ಮಾಡ್ತಾರೆ. ಅಲ್ಲಿಗೆ ದುಷ್ಟರಿಗೂ ಭಗವಂತನ ಸ್ಪರ್ಶವಾದರೆ ಹೇಗಿರುತ್ತೆ ಅನ್ನೋದೊಂದು ಇದೊಂದು ದೃಷ್ಟಾಂತ. ಅವಳ ಸಂಸ್ಕಾರವನ್ನ ಮಾಡಬೇಕಾದ್ರೆ ಸುಗಂಧ ಭರಿತವಾದ ವಾಸನೆ ಬರ್ತದೆ. ಸಾಮಾನ್ಯವಾಗಿ ಏನು ಹೇಳ್ತಾರೆ ಅಂದ್ರೆ, ಯಾರು ಈ ಥರ ಆಧ್ಯಾತ್ಮಿಕವಾಗಿ ಅವನಲ್ಲಿ ಮನಸ್ಸುಳ್ಳವರಾಗಿ ಅವನ ಅನುಭವವನ್ನ ಪಡೆದಿರ್ತಾರೋ ಅವರ ಸಂಸ್ಕಾರ ನಡಿಬೇಕಾದ್ರೆ ಆ ರೀತಿಯಾದ ಒಂದು ವಾಸನೆ ಬರುತ್ತಂತೆ, ಸುಗಂಧಯುತ ವಾಸನೆ ಬರುತ್ತಂತೆ. ದುಷ್ಟತನದಲ್ಲಿದ್ರೆ ಬೇರೆ ರೀತಿಯ ವಾಸನೆ ಬರುತ್ತೆ. ಆದರೆ ಅವಳು ರಾಕ್ಷಸಿ ಆ ಥರ ಬಂದಂತೆ. ಯಾಕೆ ಅಂತ ಅಂದ್ರೆ ಭಗವಂತನ ಸ್ಪರ್ಶ ಆಗಿದೆ. ದೇವತೆಗಳು ಹೇಳ್ತಾರೆ, ನೀನು ಸದಾಕಾಲ ನನ್ನ ಜೊತೆ ಇರ್ತೀಯ, ಅದೇನೋ ನಿಜ. ಆದರೆ ನಮಗೆ ನಿನ್ನ ಸ್ಪರ್ಶವಿಲ್ಲ. ರಾಕ್ಷಸರೆಲ್ಲ ನಾಶ ಆಗೋದಲ್ಲ ನಿನ್ನ ಸ್ಪರ್ಶದಿಂದನೇ, ಇಲ್ಲ ನಿನ್ನ ಬಾಣಗಳ ಸ್ಪರ್ಶದಿಂದ. ಇಲ್ಲಿ ಸಾಕ್ಷಾತ್ ಭಗವಂತನ ಸ್ಪರ್ಶ ಪೂತನಿಗಾಗ್ತದೆ. ಈ ವೃತ್ತಾಂತವನ್ನ ನಾವು ಚಿಕ್ಕ ವಯಸ್ಸಿಂದ ಕೇಳಿದ್ದೀವಿ. ಅದನ್ನ ಜ್ಞಾಪಿಸ್ಕೊಂಡ್ರೆ ನಮಗೆ ಒಂದು ರೀತಿಯ ಆನಂದವಾಗುತ್ತೆ. ಇನ್ನು ಹೀಗೆ ನಡೀತಾ ಇದೆಯಾ, ಇಲ್ಲೇ ಇದ್ದಾನ ಕೃಷ್ಣ ಅನ್ನೋ ಒಂದು ಅನುಭವ ಆಗುತ್ತೆ. ಆ ರೀತಿಯಾದ ಒಂದು ಅನುಭವವನ್ನ ಆ ಗೋಪಿಕಾ ಸೀರೆಗೆ ಕೋರೆ ಕೊಡ್ತಾ ಇದ್ದಾರೆ. ಅವಳು ಎದ್ದೇಳಿಲ್ಲ, ಇನ್ನೂ ಒಂದು ವೃತ್ತಾಂತ ಕೊಡೋಣ ಅಂತ ಹೇಳಿ
ಶಕಟಾಸುರನ ಕಥೆಯನ್ನು ಅವನು ಹೇಳ್ತಾನೆ. ನೆನ್ನೆ ಕೂಡ ಹೇಳಿದ್ದೆ, ಈ ಸಾರಿರೋದ್ರಿಂದ ಇವತ್ತು ಮತ್ತೆ ಹೇಳಬೇಕಾಗಿದೆ. ಅದು ಕೂಡ ಒಂದು ಮಾಯೆ, ಎಲ್ಲರೂ ಇರೋದ್ರ ಮಧ್ಯದಲ್ಲೇ ನಡೆದಿರುವಂಥದ್ದು. ಪೂಜನೆ ಆದ್ರೆ ಯಾರು ಇಲ್ಲದೇ ಇರುವಂತಹ ಜಾಗದಲ್ಲಿ ಕೃಷ್ಣನ ಕರ್ಕೊಂಡು ಹೋಗ್ತಾರೆ. ನಂತರದಲ್ಲಿ ಅದೇನಾಯ್ತು, ರಾಕ್ಷಸ ಬಂದಿದ್ದು ಗೊತ್ತಾಗುತ್ತೆ. ಇಲ್ಲಿ ಒಂದು ಹಳ್ಳಿಯ ಹಬ್ಬ ನಡೀತಿರುತ್ತೆ. ಹಳ್ಳಿ ಹಬ್ಬಗಳಲ್ಲಿ ಸಾಮಾನ್ಯವಾಗಿ ನಮ್ಮೀಗ ಸಂಕ್ರಾಂತಿನಲ್ಲೂ ಹಳ್ಳಿಗಳಲ್ಲಿ ಸಾಮಾನ್ಯ ಮಾಡ್ತಾರೆ. ಧಾನ್ಯದ ಯಾವಾಗ ಸಮೃದ್ಧಿ ಇರುತ್ತೋ ಆ ಕಾಲದಲ್ಲಿ ಧಾನ್ಯವನ್ನ ಒಂದು ಪೂರ್ತಿ ವೃತ್ತಾಕಾರವಾಗಿ ಧಾನ್ಯದಲ್ಲಿ ರಾಶಿಯನ್ನ ಹಾಕಿ ಅದಕ್ಕೆ ಪೂಜೆಯನ್ನ ಮಾಡ್ತಾರೆ. ಆ ಧಾನ್ಯಕ್ಕೆ ಅದು ಬರೋದಕ್ಕೆ ನಮಗೆ ಕಾರಣವಾದಂತಹ ದೇವತೆಗಳನ್ನ, ಭೂಮಿಯಲ್ಲಿರುವಂತಹ ಯಾವ ಯಾವ ಪದಾರ್ಥಗಳು ವಸ್ತುಗಳು ಇದೆ ಅದಗಳನ್ನು ಕೂಡ ಪೂಜಿಸ್ತಾರೆ. ಹಾಗಾಗಿ ನಾವು ಸಂಕ್ರಾಂತಿನಲ್ಲಿ ಹಸುಗಳನ್ನೆಲ್ಲ ನಾವು ಪೂಜಿಸ್ತೀವಿ. ಹಸುಗಳನ್ನೆಲ್ಲ ಇಟ್ಟಿರ್ತಾರೆ ಪೂಜೆ ಮಾಡೋದಕ್ಕೆ. ಅದಕ್ಕೆ ಅಲಂಕಾರಗಳೆಲ್ಲ ಮಾಡಿರ್ತಾರೆ. ಬಂಡಿಗಳಿಗೆಲ್ಲ ಅಲಂಕಾರ ಮಾಡಿರ್ತಾರೆ. ಅವರು ದಿನನಿತ್ಯ ಹೋಗಿ ಬರೋದಕ್ಕೆ, ಹಾಲನ್ನು ಮಾರೋದಕ್ಕೆ ಉಪಯೋಗಿಸಿದ ಬಂಡಿಗಳಿಗೆಲ್ಲರೂ ಅಲಂಕಾರ ಮಾಡಿರ್ತಾರೆ. ಯಶೋದೆ ಕೃಷ್ಣನನ್ನ ಅಲಂಕರಿಸಿ ಅಲ್ಲಿ ಹಬ್ಬದಲ್ಲಿ ಭಾಗಿಯಾಗಬೇಕು ಅನ್ನೋಕ್ಕೋಸ್ಕರ ಅವನು ಆರಾಮವಾಗಿ ಒಂದು ಜಾಗದಲ್ಲಿ ಮಗುವನ್ನ ಮಲಗಿಸ್ಬೇಕು ಅಂತ ಹೇಳಿ ಒಂದು ಬಂಡಿಯ ಕೆಳಗಡೆ ಮಗುವನ್ನ ಮಲಗಿಸಿರ್ತಾರೆ. ಯಾವುದೇ ರೀತಿಯ ತೊಂದರೆಗಳಾಗಲ್ಲ ಅಂತ ಹೇಳಿ ಚಕ್ರಗಳ ಮಧ್ಯದಲ್ಲಿ ಅಲ್ಲಿ ಮಗುನ ಮಲಗಿಸೋಗಿರ್ತಾಳೆ. ಇದನ್ನೇ ರಾಕ್ಷಸ ಬಂದು ನೋಡಿ ಅವಕಾಶವನ್ನು ಉಪಯೋಗಿಸ್ಕೊಂಡು ಬಂಡಿ ಆಕಾರದಲ್ಲಿ ಅವನು ಬರ್ತಾನೆ. ಶಕಟ ಅಂದ್ರೆ ಬಂಡಿ, ಅದಕ್ಕೆ ಅವನಿಗೆ ಶಕಟಾಸುರ ಅಂತ ಹೇಳಿ. ಬಂಡಿಯ ಆಕಾರದಲ್ಲಿ, ಬಂಡಿಯ ರೀತಿಯಲ್ಲಿ ಬಂದಂತಹ ಒಬ್ಬ ಅಸುರ ಅವನು. ಯಾಕಂದ್ರೆ ಈ ರಾಕ್ಷಸರಿಗೆಲ್ಲ ಅದೊಂದು ವಿದ್ಯೆ ಇದೆ, ಯಾವಾಗ ಬೇಕೋ ಹೇಗೆ ಆ ರೀತಿಯಾಗಿ ಅವರನ್ನ ಬದಲಾಯಿಸ್ಕೊಳ್ತಾರೆ. ಇವರಲ್ಲಿ ಒಂಥರ ಮಾಯೆ ಅಂದ್ರೆ ರಾಕ್ಷಸರಲ್ಲಿ ಇನ್ನೊಂದು. ಈ ಮಾಯನೇ ಎರಡೂ ಕಡೆಯಲ್ಲಿ ಸದ್ಗುಣಗಳಲ್ಲಿ ಹೇಗೆ ವಿನಿಯೋಗ ಆಗುತ್ತೆ, ದುರ್ಗುಣಗಳಲ್ಲಿ ಹೇಗೆ ವಿನಿಯೋಗ ಆಗುತ್ತೆ ಅನ್ನೋದು ಹೇಗೆ ಈಗ ಈ ವಿಜ್ಞಾನ ಭಯೋತ್ಪಾದನೆಗಳೆಲ್ಲ ಈಗ ಉಪಯೋಗ ಆಗ್ತಿರೋದೇ ಹಾಗೆ. ಅವನು ಅದೇ ರೀತಿ ಬರ್ತಾನೆ. ಬಂದು ಮೆತ್ತಗೆ ಕೃಷ್ಣ ಅವನಿಗಿರೋ ಬಂಡಿಯನ್ನು ಹಂಗೆ ಸರಿಸಿ ಬಂಡಿ ರೀತಿಯಲ್ಲಿ ಅವನು ಮೇಲೆ ಹೋಗ್ತಾನೆ. ಇದು ಯಾರಿಗೂ ಗೊತ್ತಾಗೋದಿಲ್ಲ. ಬಂಡಿಯಲ್ಲಿಂದ ಅದೇ ರೀತಿಯಾದ ಇನ್ನೊಂದು ಬಂಡಿ ಇದೆ ಅಂತ ಎಲ್ಲರೂ ಅನ್ಕೊಂಡಿರ್ತಾರೆ. ಬಂದು ಅವನನ್ನ ಮಗುವನ್ನ ಮುಗಿಸ್ಬಿಡ್ಬೇಕು ಅಂತ ಹೇಳಿ ಆ ಬಂಡಿಯ ಮುಂಭಾಗ ಎತ್ತ ಮೇಲೆ ಅದು ಹೊಡೆಯಕ್ಕೆ ಬಂದಿದ್ದ ತಕ್ಷಣ ಏನ್ ಮಾಡ್ತಾನೆ, ಆ ಭಾಗವನ್ನ ಕೃಷ್ಣ ಅವನ ಪುಟ್ಟ ಕಾಲನಿಂದ ಒದಿತಾನೆ. ಅದಕ್ಕೆ ಇಲ್ಲಿ ಅವನು ಹೇಳಿದ ಕಾಲೊಚ್ಚಿ ಅಂತ ಹೇಳ್ತಾನೆ. ಕಾಲಿನಲ್ಲಿ ಒದಿತಾನೆ. ಆ ರೀತಿಯ ಬಲ ಹೇಗಿತ್ತು ಅಂತ ಅಂದ್ರೆ ಆ ಶಕಟಾಸುರನ ಬಲವೆಲ್ಲ ನಾಶ ಆಗೋದು. ಯಾವ ರೀತಿ ನಾಶ ಆಯ್ತು, ಅದಕ್ಕೆ ಅದನ್ನ ಶಕಟಾಸುರ ಭಂಜನಾಯ ಅಂತ ಹೇಳ್ತಾರೆ, ಭೂತನ ಸಂಹಾರ ಅಂತ ಹೇಳ್ತಾರೆ. ಆದ್ರೆ ಶಕಟಾಸುರ ಭಂಜನ ಅಂತ ಹೇಳ್ತಾರೆ. ಆ ಗಾಡಿ ದೂರದಲ್ಲಿ ಹೋಗಿ ಚೆಲ್ಲಪಿಲ್ಲಿಯಾಗಿ ಬಿದ್ದೋಗುತ್ತದೆ. ಆ ಗಾಡಿಯ ಒಂದು ಆಕೃತಿ ಇತ್ತು ಅನ್ನೋದು ಕೂಡ ಯಾರಿಗೂ ಗೊತ್ತಾಗ್ಲಿಲ್ಲ. ಆ ರೀತಿಯಾಗಿ ದೂರದಲ್ಲಿ ಹೋಗಿ ಚೆಲ್ಲಪಿಲ್ಲಿಯಾಗಿ ಎಲ್ಲ ಹೇಳುತ್ತೆ. ಶಬ್ದ ಮಾತ್ರ ಅಲ್ಲಿ ನನಗೆ ಕೇಳ್ತೀವಿ, ಏನಾಯ್ತು ಅನ್ನೋದು ಗೊತ್ತಾಗಿಲ್ಲ. ಅಷ್ಟು ಜನದ ಗೋಕುಲದ ಅಷ್ಟು ಜನರಲ್ಲಿ ಇರ್ತಾರೆ. ಇಲ್ಲಿ ಒಂದು ಅವನ ಕೃಪಾ ಕಟಾಕ್ಷವನ್ನ ಕೂಡ ಇಲ್ಲಿ ಬೋಧೆ ಹೇಳ್ತಾ ಇದ್ದಾನೆ. ಎರಡು ವೃತ್ತಾಂತ. ಕೂತನಿನೂ ಕೂಡ ಕೃಷ್ಣನನ್ನ ಸಾಯಿಸೋ ಉದ್ದೇಶದಲ್ಲೇ ಬಂದಿರೋದು. ಆದ್ರೆ ಯಾವ ರೀತಿ ಬಂದು, ತಾಯಿಯ ರೀತಿಯಲ್ಲಿ ಬಂದು, ತಾಯಿ ಹೇಗೆ ಮಗುವಿಗೆ ಮೊಲೆಯೊಳಿಸ್ತಾಳೋ ಆ ರೀತಿಯಾದ ಉದ್ದೇಶದಲ್ಲಿ ಬಂದು, ಅಲ್ಲೂ ಭಗವಂತ ಅವಳ ದುರುದ್ದೇಶದಲ್ಲೂ ಒಂದು ಒಳ್ಳೆಯ ಉದ್ದೇಶವನ್ನ ನೋಡಿ ಅವಳನ್ನ ಸ್ಪರ್ಶ ಮಾಡಿ ಅವಳಿಗೆ ಆ ರೀತಿಯ ಒಂದು ಸದ್ಗತಿಯನ್ನ ಕೊಡ್ತಾನೆ. ಶಕಟಾಸುರನ ಹೇಳಿರೋದು ಹೇಗೆ, ಮೋಸದಿಂದ ಬಂದ, ಮೋಸ ಮಾಡಕ್ಕೆ ಬಂದ ಅವನ ನಾಶ ಯಾವ ರೀತಿ ಅಂತ ಎರಡು ದೃಷ್ಟಾಂತವನ್ನ ಬೋಧೆಯಲ್ಲಿ ತಿಳಿಸ್ತಾಳೆ. ಕೆಟ್ಟದು ಮಾಡಬಹುದು, ಒಳ್ಳೆಯದನ್ನ ಮಾಡುವಂತಹ ಭಗವಂತ ಕೆಟ್ಟದನ್ನೇ ವಹಿಸಿ ಬಂದಿದ್ದನ್ನು ಅವರನ್ನು ನಾಶ ಮಾಡುವಂತಹ ಭಗವಂತ ಅವನನ್ನು ನಾವು ಸ್ಮರಣೆಯನ್ನ ಮಾಡೋಣ ಅಂತ ಹೇಳ್ತಾ ಇದ್ದಾರಲ್ಲಿ. ಎರಡು ವೃತ್ತಾಂತವನ್ನ ಕೊಟ್ಟು ಅವಳನ್ನ ಎಬ್ಸೋದಿಕ್ಕೆ ನೋಡ್ತಾಳೆ. ಅಂದ್ರೆ ಇದರಲ್ಲಿ ಯಾವ ರೀತಿಯಾದ ಕೌಶಲ್ಯ ಗುಣ ಭಗವಂತನಲ್ಲಿ ಇದ್ದು ಅನ್ನೋದನ್ನ ನಮಗೆ ತೋರಿಸ್ಕೊಳ್ತಾ ಇದ್ದಾರೆ. ಯಾವ ರೀತಿ ಜ್ಞಾನ ನಮ್ಮಲ್ಲಿ ಉದಯವಾಗಬೇಕು ಅನ್ನೋದು ಒಂದು ಸ್ವಾಪದೇಶ. ನಮ್ಮಲ್ಲಿ ನಾವು ಏನು ಅಳವಡಿಸ್ಕೋಬೇಕಿದೆ, ನಾವು ಒಳ್ಳೆಯ ತರದಲ್ಲಿ ಭಗವಂತನ ಆಶ್ರಿತರಾಗಿ ಹೋದ್ರೆ ಅದೇ ರೀತಿಯಾಗಿ ನಮ್ಮನ್ನ ನೋಡ್ಕೊಳ್ತಾನೆ.
ಚಿಕ್ಕ ಪುಟ್ಟ ಕೆಟ್ಟ ಆಲೋಚನೆಗಳೆಲ್ಲ ನಮ್ಮಿಂದ ತೊಡೆದು ಹಾಕಿ ನಮಗೆ ಜ್ಞಾನ ಭಂಡಾರವನ್ನು ಅವನು ಆಚಾರ್ಯರ ಮೂಲಕ ಕೊಡಿಸ್ತಾನೆ ಅಂತ ಇಲ್ಲಿ ಬೋಧೆ ಹೇಳ್ತಾ ಇದ್ದಾಳೆ. ಬೆಳ್ಳಕ್ಕರ ಮೇಲೆ ತುಯಿಲವರನ ನಿತ್ಯನೈ ಯೋಗ ನಿತ್ಯ ಇರುವಂತಹ ಜಗತ್ ಕಾರಣಭೂತನಾದಂತಹ ಆ ಭಗವಂತನನ್ನ ಉಳ್ಳತ್ತುಕೊಂಡು ಮುನಿವರಗಳು ಯೋಗಿಗಳು ಮನಸ್ಸಿನಲ್ಲಿ ಇಟ್ಟುಕೊಂಡು ಇಲ್ಲಿ ಇಬ್ಬರನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮುನಿವರಗಳು ಯೋಗಿಗಳು. ಮುನಿಗಳು ಅವನ ಧ್ಯಾನವನ್ನ ಮಾಡ್ತಾರೆ. ಈ ಲೌಕಿಕವಾದ ಅಂದರೆ ನಮಗೆ ಇರುವಂತಹ ಲೌಕಿಕವಾದದ್ದಲ್ಲ, ಜಗತ್ತಿಗೆ ಒಳ್ಳೆಯದು ಏನು ಮಾಡಬೇಕು ಅದನ್ನ ಕೂಡ ಅವರು ಯೋಚಿಸ್ತಾರೆ. ಅವರು ಒಂದು ರೀತಿ ಯೋಗಿ. ಇನ್ನೊಂದು ಯೋಗಿಗಳು, ಅವರು ಅವರ ಉದ್ಧರ್ತನವನ್ನ ನೋಡ್ತಾರೆ. ಸದಾ ಕಾಲ ಅವನ ಚಿಂತನೆಯನ್ನ ಮಾಡ್ತಾ ಇರ್ತಾರೆ, ಅವನ ಧ್ಯಾನದಲ್ಲೇ ಉಳಿಯುತ್ತಾರೆ. ಯೋಗಿಗಳು ಮುನಿಗಳು ಇಲ್ಲಿ ಎರಡು ರೀತಿಯ ವ್ಯತ್ಯಾಸವನ್ನ ಹೇಳ್ತಾರೆ. ಇಲ್ಲಿ ಕೋಯಿಲ್ ದೇವಸ್ಥಾನ ಅಂತ ಬೋಧೆ ಹೇಳಿರೋದ್ರಿಂದ ಇಲ್ಲೂ ಎರಡು ರೀತಿಯ ವ್ಯತ್ಯಾಸವನ್ನ ನಾವು ನೋಡ್ಬೋದು. ಹೇಗೆ ನಾವು ಭಗವಂತನ ಕೈಂಕರ್ಯವನ್ನು ಮಾಡಬೇಕು ಅಂದ್ರೆ ಎಲ್ಲರೂ ಎಲ್ಲವನ್ನು ಮಾಡೋಕ್ಕಾಗಲ್ಲ. ಒಳಗೆ ಅಲ್ಲಿ ಅವನಿಗೆ ಅಭಿಷೇಕದ್ದು ಅನೇಕ ರೀತಿಯ ಅವನನ್ನು ಹುಟ್ಟಿ ಮಾಡುವಂತಹ ಕೈಂಕರ್ಯಗಳು ಬೇರೆ ಇರುತ್ತೆ. ಇಲ್ಲಿ ಹೊರಗಡೆ ಅವನಿಗೆ ವೇದ ಪಾರಾಯಣಗಳನ್ನ ಈ ರೀತಿಯಾದ ಪ್ರಬಂಧ ಪಾರಾಯಣಗಳನ್ನೆಲ್ಲ ಹೇಳೋದು ಇನ್ನೊಂದು ರೀತಿ ಇರುತ್ತೆ. ಎರಡನ್ನೂ ಒಬ್ಬರೇ ಮಾಡೋದಕ್ಕೆ ಆಗಲ್ಲ. ಅದನ್ನೂ ಕೂಡ ಇಲ್ಲಿ ಎರಡು ರೀತಿ ವಿಭಜನೆಯಾಗಿ ಗೋಧೆಯಲ್ಲಿ ನಮಗೆ ತೋರಿಸ್ಕೊಡ್ತಾ ಇದ್ದಾಳೆ. ಈ ರೀತಿಯಾದ ಮುನಿಗಳು ಯೋಗಿಗಳು ಅವರ ಹೃದಯ ಕಮಲದಲ್ಲಿ ಅವರನ್ನ ಇಟ್ಕೊಂಡಿದ್ದಾರೆ, ಸದಾಕಾಲ ಅವನ ಚಿಂತನೆಯನ್ನ ಮಾಡಿ ಇಟ್ಕೊಂಡಿದ್ದಾರೆ. ಅಂತಹವರು ಮೆಲ್ಲ ಏನಕ್ಕೆ ಬೇಕಾಗಿದ್ರು? ಪ್ರಹ್ಲಾದನ ದೃಷ್ಟಾಂತವನ್ನ ಹೇಳ್ತಾರೆ. ಹಿರಣ್ಯಕಶಿಪು ತನ್ನ ಮಗ ವಿಷ್ಣುವಿನ ಪ್ರಿಯನಾಗಿದ್ದರಿಂದ ಅವನೇ ಪ್ರಜೆಗಳಿಗೆಲ್ಲ ನಾನೇ ದೇವರು, ವಿಷ್ಣುವಿನ ಸ್ಮರಣೆಯನ್ನ ಮಾಡಬಾರದು ಅಂತ ಹೇಳ್ತಾ ಇದ್ದಾಗ ಸ್ವತಃ ಅವನ ಮಗನೇ ಎಲ್ಲರಿಗೂ ಹರಿನಾಮವನ್ನು ಹೇಳ್ಕೊಡ್ತಾ ಇರ್ತಾನೆ. ನನ್ನ ನಿಯಮ ಎಲ್ಲರಿಗೂ ಒಂದೇ, ನನ್ನ ಮಗನಾದ್ರೇನು, ನನ್ನ ಹೆಂಡತಿ ಆದ್ರೇನು, ಪ್ರಜೆಗಳಾದ್ರೇನು ಎಲ್ರಿಗೂ ಒಂದೇ ಅನ್ನೋದನ್ನ ತೋರಿಸ್ಬೇಕು. ಅದಕ್ಕೆ ಹೇಗೆ ಮಾಡಬೇಕು? ಮಗ ಇರಬಾರದವಾಗ, ಯಾಕೆಂದ್ರೆ ಅವನು ವಿರುದ್ಧ ದಿಕ್ಕಿನಲ್ಲಿ ಹೋಗ್ತಾ ಇದ್ದಾನೆ ತಂದೆ. ಹಾಗಾಗಿ ಅವನನ್ನ ಸಾಯಿಸೋದಕ್ಕೋಸ್ಕರ ಅನೇಕ ಉಪಾಯಗಳನ್ನೆಲ್ಲ ಮಾಡ್ತಾನೆ. ಹೋಲಿಕೆ ಜೊತೆ ಅವಳ ಅಗ್ನಿನಲ್ಲಿ ಕೂರಿಸಿ ಅವನ್ನ ಸುಟ್ಟಾಕಲಿಕ್ಕೆ ನೋಡ್ತಾನೆ. ಹೋಲಿಕೆ ಅಂದ್ರೆ ಅವಳ ತಂಗಿ, ಅವಳಿಗೆ ಒಂದು ವರ ಇರುತ್ತೆ, ಬೆಂಕಿ ಮೇಲೆ ಕೂತ್ರೆ ಅವಳು ಸುಡೋದಿಲ್ಲ. ಆದ್ರೆ ಯಾರಾದ್ರೂ ಸುಡಬೇಕು ಅನ್ನೋ ಉದ್ದೇಶ ಇದ್ರೆ ಅವ್ರನ್ನ ಇಟ್ಕೊಂಡು ಕೂತ್ರೆ ಅವರು ಸುಡ್ತಾರೆ, ಅವಳು ಸುಡೋದಿಲ್ಲ. ಆದ್ರೆ ಇಲ್ಲಿ ಪ್ರಹ್ಲಾದನ ಆ ರೀತಿ ಮಾಡಕ್ಕೆ ಅವಳ ತಂಗಿ ಕೇಳ್ತಾ ಇರ್ತಾರ, ನೀನು ಮಾಡಬೇಕು ಹೇಗೆ ಕಂಸ ಕೂತ ನೀನು ಕಳ್ಸಿದ್ರಲ್ಲ ಅವಳು ಹೋಲಿಕೆ ಅಂತ ನೀನು ಮಾಡಿದ್ದ. ದೊಡ್ಡ ಚಿತೆಯನ್ನ ಮಾಡಿ ಅವಳು ಕೂರ್ಸಿ ಅವಳ ತೊಡೆ ಮೇಲೆ ಪ್ರಹ್ಲಾದನನ್ನು ಕೂರಿಸ್ಕೊತಾಳು. ಆದ್ರೆ ಅಲ್ಲಿ ಅವಳು ಸುಟ್ಟೋಗ್ತಾಳೆ ವಿನಃ ಪ್ರಹ್ಲಾದನಿಗೇನೋ ಅಂತ. ಯಾಕೆಂದ್ರೆ ಅವನು ಭಗವಂತ ನಾಮಸ್ಮರಣೆಯನ್ನೇ ಮಾಡ್ತಾನೆ. ಅಂದ್ರೆ ಒಂದು ಕೆದರ್ತಾನಂತೆ ಪ್ರಹ್ಲಾದ, ನನ್ನ ಹೃದಯದಲ್ಲಿ ಭಗವಂತ ಇದ್ದಾನಲ್ಲ, ಅವ್ರಿಗೇನಾರು ಆಗೋಲ್ಲ. ಹಾಗೆ ಅವನ ಬೆಟ್ಟದಿಂದ ಸಮುದ್ರಕ್ಕೆ ಎಸಿಬೇಕಾದ್ರೂ ಕೂಡ ಅವನು ತನ್ನನ್ನು ತನಗೆ ಬಿಗ್ಗಿಯಾಗಿ ಹಿಡ್ಕೊಂಡು ಬೀಳ್ತಾನಂತೆ ಪ್ರಹ್ಲಾದ. ಅಲ್ಲಿವರೆಗೂ ಎದುರು ಹೇಳ್ತಿದ್ದಾನೆ, ಬರೋದಲ್ಲ ನನಗೇನಾಗಲ್ಲ, ನನ್ನ ಭಗವಂತ ನನ್ನ ನೋಡ್ಕೊತಾನೆ. ಅವ್ರಿಗೆ ಅಯ್ಯೋ ಅನಿಸಿರುತ್ತೆ, ಅಯ್ಯೋ ನಿಮ್ಮ ಅಪ್ಪ ಹತ್ರ ಹೋಗ್ಬಿಟ್ಟು ಒಂದ್ಸರಿ ನೀನೇ ಭಗವಂತ ಅಂದ್ಬಿಡಪ್ಪ, ನಿನ್ನ ಈ ರೀತಿ ನೋಡೋಕ್ಕಾಗ್ತಿಲ್ಲ ಅಂತ. ಇಲ್ಲ, ನಿನಗೆ ರಾಜ, ಅವನವ್ರಿಗೆ ಆಜ್ಞೆನ ಕೊಟ್ಟಿದ್ದಾನೆ, ನಿಮ್ಮ ಕೆಲಸವನ್ನ ನೀನು ಮಾಡಿ, ನನಗೇನಾಗಲ್ಲ ಅಂತ ಅವ್ರಿಗೆ ಧೈರ್ಯ ಇಟ್ಟಿರ್ತಾನೆ. ಆದ್ರೆ ಬೀಳ್ಬೇಕಾದ್ರೆ ಬಿಗ್ಗಿಯಾಗಿ ಇಟ್ಕೊಂಡಿದ್ದಂತೆ. ಯಾಕೆಂದ್ರೆ ಅವನು ಭಯಕ್ಕಲ್ಲ, ನನ್ನ ಹೃದಯದಲ್ಲಿರೋ ಭಗವಂತನ ಮೇಲಿಂದ ಬೀಳ್ಬೇಕಾದ್ರೆ ಅವನು ಭಯ ಆಗೋದ್ರೆ ಅಂತ ಹೇಳಿ ಅವರು ಭಗವಂತನನ್ನು ಬಿಗ್ಗಿಯಾಗಿ ಇಟ್ಕೊಂಡಿದ್ದಂತೆ ಪ್ರಹ್ಲಾದ. ಆ ರೀತಿಯಾಗಿ ಇವರು ಸದಾ ಕಾಲ ಅವರ ಯೋಚನೆಯನ್ನೇ ಮಾಡ್ತಿರೋದ್ರಿಂದ ಅವರ ಹೃದಯದಲ್ಲಿ ಭಗವಂತ ಮಲಗಿರ್ತಾನೆ. ನಿನ್ನೆಯ ಭಾಷಣದಲ್ಲೂ ಕೂಡ ಅದನ್ನೇ ಹೇಳಿದ್ರು, ಅವನ ನಾಮಸ್ಮರಣೆ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ನಮ್ಮ ಹೃದಯಕ್ಕೆ ಬಂದು ಅವನು ನೆನೆಸ್ತಾನೆ. ಹಾಗೆ ಸದಾ ಕಾಲ ಹರಿಚಿಂತನೆಯಲ್ಲೇ ಇರೋದು ಮುನಿಗಳು ಯೋಗಿಗಳು ಎಲ್ಲರೂ ಹರಿ 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 ಎಂದು ಬೇರೆಯವರು ಸದಾ ಹೇಳ್ತಾ ಇರ್ತಾರೆ.
ಹಾಗೆ ಹೇಳ್ತಿರೋದ್ರಿಂದ ಅವನ ಹೃದಯದಲ್ಲಿ ಇರ್ತಾನೆ. ತಡಾರ ಅಂತ ಹೇಳ್ಬಿಟ್ರೆ ಅವನಿಗೂ ಮಲಗಿರ್ಬೇಕಲ್ವ, ಅವನಿಗೂ ನಾವು ಸುಪ್ರಭಾತ ಹೇಳಿ ಎಬ್ಬಿಸ್ಬೇಕಲ್ಲ, ಅವನಿಗೆ ತೊಂದರೆ ಆಗಬಾರ್ದು. ಹಾಗಾಗಿ ಮೆಲ್ಲಿಗೆ ಎದ್ದಿದ್ದಾರೆ ಅವರು. ಎದ್ದು ಅವನ ನಾಮಸ್ಮರಣೆಯನ್ನ ಬೇರೆಯವರು ಜೋರಾಗಿ ಹೇಳ್ತಾ ಇದ್ದಾರೆ. ಅವನಿಗೆ ಸುಪ್ರಭಾತವನ್ನ ಜೋರಾಗಿ ಹೇಳ್ತಾ ಇದ್ದಾರೆ, ಅವನನ್ನ ಎಬ್ಬಿಸ್ತಾ ಇದ್ದಾರೆ. ಅದೇ ರೀತಿ ನಾವು ನಮ್ಮ ಮನಸ್ಸಿನಲ್ಲಿ ಸದಾಕಾಲ ಅವನ ಯೋಚನೆಯನ್ನ ಮಾಡಿಕೊಂಡೇ ಮಲಗಬೇಕು, ಎದ್ದೇಳದು ಅವನದಲ್ಲೇ ಹೇಳ್ತೀವಿ. ಹಾಗೆ ಮಕ್ಕಳಿಗೂ ಕೂಡ ನಾವು ಮಲಗಕ್ಕೆ ಹೇಳ್ಕೊಡ್ತೀವಿ, ಅವನ ನಾಮಸ್ಮರಣೆಯನ್ನ ಮಾಡಬೇಕು, ಭಯಗಳೇನು ಬರೋದಿಲ್ಲ. ಕನಸಿನಲ್ಲೂ ಕೂಡ ಭಯ ನಮ್ಮ ಹತ್ರ ಬರೋದಿಲ್ಲ ಅವನ ನಾಮಸ್ಮರಣೆಯನ್ನು ಮಾಡಿದ್ರೆ. ರಾಮ ಸ್ಕಂದಂ ಹನುಮಂತಂ ವೈನತೇಯಂ ಮೃಗೋದರಂ ಶಯನೇಯ ಸ್ಮರೇ ನಿತ್ಯಂ. ನಿತ್ಯಂ ನೀವು ಯಾವ ಶ್ಲೋಕ ನೋಡಿದ್ರೆ ನಿತ್ಯ ಅನ್ನೋದು ಜಾಸ್ತಿ. ಒಂದು ಬುಕ್ಕದಲ್ಲಿ ಬರುತ್ತೆ, ಶ್ಲೋಕಗಳಿರೋ ಬುಕ್ಕು, ನಿತ್ಯ ಪ್ರಾರ್ಥನೆ ಅಂತ ಮೇಲೆ ಹೆಡ್ಡಿಂಗ್ ಹಾಕಿರ್ತಾರೆ. ನಾವು ಮಾತ್ರ ಶನಿವಾರ ಮಾತ್ರ ಶನಿವಾರ, ಶುಕ್ರವಾರ ಮಾತ್ರ ಲಕ್ಷ್ಮೀದು. ನಿತ್ಯ ಪ್ರಾರ್ಥನೆಯನ್ನು ಮಾಡಬೇಕು. ಶಯನೇಯ ಸ್ಮರೇ ನಿತ್ಯಂ. ನಾವು ಮಲಗುವಾಗ ಕೂಡ ಪ್ರತಿದಿನವೂ ಅವನ ಸ್ಮರಣೆಯನ್ನ ಮಾಡಿ ಮಲಗಿದ್ರೆ ದುಸ್ವಪ್ನ ತಸ್ಯ ನಶ್ಯತಿ. ದುಸ್ವಪ್ನ ನಮಗೆ ಬರಲ್ಲ ಅಂತ ಅಲ್ಲ, ಅಲ್ಲೇ ನಾಶವಾಗಿ ಹೋಗುತ್ತೆ. ಯಾವ ಕ್ಷಣದಲ್ಲಿ ಅವರ ನಾಮಸ್ಮರಣೆಯಿಂದ ನಾವು ಮಾಡ್ತೀವಿ, ಆ ಕ್ಷಣದಲ್ಲೇ ತಸ್ಯ ನಶ್ಯತಿ, ನಾಶವಾಗಿ ಹೋಗುತ್ತೆ. ಅದೇ ಇಲ್ಲ ಅಂದ್ರೆ ನಮ್ಮ ಹತ್ರ ಎಲ್ಲ ಬರಕ್ಕೆ ಸಾಧ್ಯ. ಹಾಗೆ ನಾವು ಸ್ಮರಣೆ ಮಾಡಿ ಮಲಗಿರ್ಬೇಕಾದ್ರೆ ಅವನೂ ಕೂಡ ನಮ್ಮ ಹೃದಯದಲ್ಲಿ ಹಾಗೆಯೇ ಮಲಗಿರ್ತಾನೆ. ಸತತಂ ವ್ಯವಸ್ಥಿತಂ ಅಂತ ಪರಿಶುದ್ಧರಾಗ ಹೃತ್ಪದ್ಮ ಮಧ್ಯೆ ಸತತಂ ವ್ಯವಸ್ಥಿತ. ಅವನ ನಾಮಸ್ಮರಣೆಯಿಂದ ನಮ್ಮ ಹೃದಯದಲ್ಲಿ ಸದಾ ಕಾಲ ಸತತಂ ವ್ಯವಸ್ಥಿತ. ಹಂಗಿರ್ಬೇಕಾದ್ರೆ ಅವನ ನಾಮಸ್ಮರಣೆಯನ್ನು ಮಾಡಿ ಎಲ್ಲಿ ಅವನು ಒಳಗಿರೋನು ನಾವು ತಕ್ಷಣ ಇದ್ರೆ ಎಲ್ಲಿ ಅವನು ಬೆಚ್ಚಿ ಬೀಳ್ತಾನೋ ಭಗವಂತ, ಅವನನ್ನೂ ಕೂಡ ಅವರು ಅಷ್ಟು ಮಗುವಾಗಿ ನೋಡ್ಕೊತಾ ಇದ್ದಾರೆ. ಆ ರೀತಿ ಮೆತ್ತಿಗೆ ಅವ್ರು ಎದ್ದಿದ್ದಾರೆ. ನೀನು ಇವಾಗ ಅವನ ಗುಣಗಾನವನ್ನ ಕೇಳಿದೆಯಲ್ಲ ಎದ್ದೇಳು ಅಂದ್ರೆ ನಮ್ಮ ಜ್ಞಾನಕ್ಕೆ ನಾವು ಹೇಳ್ಕೋಬೇಕು. ಎದ್ದಾಗ ಎದ್ದೇಳಕ್ಕೆ ಮನಸ್ಸಿದಾಗ ಅವನ ಈ ಲೀಲೆಗಳನ್ನ, ಅವನ ಬಗ್ಗೆ ಕೇಳಿರುವಂತಹ ನಾಮಗಳನ್ನ, ಕಥೆಗಳನ್ನ ನಾವು ಜ್ಞಾಪಿಸ್ಕೊಳ್ತಾ ಇದ್ರೆ ಹೌದಪ್ಪ ಎದ್ದು ಅವನ ಪೂಜೆ ಮಾಡಬೇಕು. ನಮಗೆ ಮೊದಲಿರೋದು ಅವರ ಕೈಕರ್ಯವೇ. ಹಾಗಂತ ಈಗ ನಾವು ಇಷ್ಟೊಂದೆಲ್ಲ ಸಂಸಾರ ಇದೆ, ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸ್ಬೇಕು, ಮಾಡಬೇಕು, ಅದೆಲ್ಲ ಮಾಡಬಾರ್ದ. ಅದರೊಂದಿಗೆ ಇದು ಮಾಡಬೇಕು. ಅಡುಗೆಯನ್ನ ನಾವು ಮಾಡಬೇಕಾದ್ರೆ ನನ್ನ ಮೊದಲನೇ ಮಗುಗೆ ದೋಸೆ ಇಷ್ಟ ಮಾಡ್ತೀನಿ, ಎರಡನೇ ಮಗುಗೆ ದೋಸೆ ಇಷ್ಟ ಇಲ್ಲ, ಉಪ್ಪಿಟ್ಟು ಇಷ್ಟ ಮಾಡ್ತೀನಿ, ನನ್ನ ಗಂಡಿಗೆ ಇಡ್ಲಿ ಬೇಕು, ನನ್ನ ಗಂಡಿಗೆ ಇಡ್ಲಿ ಮಾಡ್ತೀನಿ. ಆ ರೀತಿ ಅಂತಲ್ಲ, ನಾವು ಮಾಡೋದು ಪ್ರತಿಯೊಂದೂ ಭಗವಂತನಿಗೆ. ಹಾಗಾಗಿ ನಾವು ಏನ್ ಮಾಡ್ತೀವಿ ಅವನಿಗೆ ಅದು ತೋರಿಸ್ಬೇಕು. ಅವನೇ ಕೊಟ್ಟಿದ್ದಾನೆ, ಅವನಿಗೆ ಯಾಕೆ ತೋರಿಸ್ಬೇಕು ಅಂದ್ರೆ ಅವನು ಕೊಟ್ಟಿದ್ದಾನೆ ನಿಜ, ಆದ್ರೆ ಅವನಿಗೆ ತೋರಿಸಿ ಹೌದಪ್ಪ ನೀನು ಕೊಟ್ಟಿರೋ ಸಕಲ ಸಂಪತ್ತುಗಳು ಇದನ್ನ ನಾನು ಉಪಯೋಗಿಸ್ಕೊತಾ ಇದ್ದೀನಿ ಅಂತ ತೋರಿಸ್ಬೇಕು ನಾವು. ಅದನ್ನೇ ನಾವು ನೈವೇದ್ಯ ಅಂತ ಹೇಳೋದು. ಫಸ್ಟ್ ಅವನಿಗೆ ಕೊಟ್ಟು ಅವನು ಅದನ್ನ ತಿಂದ ನಂತರ ನಾವು ತೆಗೆದುಕೊಂಡ್ರೆ ಕಡೆಯ ಭಾಷಣದಲ್ಲಿ ಹೇಳ್ತಾಳೆ ಅವಳು ಒಂದು ಹೇಗೆ ನೈವೇದ್ಯನ ಮಾಡಬೇಕು ಅಂತ. ತಿರುಪಾವಳಿ ಕಡೆಯ ಭಾಷಣಗಳಲ್ಲಿ ಬರುತ್ತೆ. ಭಗವಂತ ಹೆಂಗೆ ಗೋಪಿಕಾ ಗೋಪಾಲರ ಗುಡಿ ಅವನು ತಿಂದನು, ಅವನು ಕೃಷ್ಣ ಮೊದಲು ತಿಂತಿದ್ದಂತೆ, ಆಮೇಲೆ ಅವನು ಕೊಡ್ತಾ ಇದ್ದಂತೆ. ಕಳವ ಹೇಳ್ತಿಂದ ಕಾಲಂಶ ತುಂಬ ಮನಿ ಬರುತ್ತೆ. ಈ ಹಸುಕಾಯವರೆಲ್ಲ ಹೇಗೆ ಹೋಗ್ತಾರೆ, ಮನೆಯಿಂದ ಒಂದು ಬುತ್ತಿಗಳನ್ನ ತಗೊಂಡು ಹೋಗ್ತಾರೆ. ಸಾಮಾನ್ಯವಾಗಿ ಆಗ ತೆಗೆದುಕೊಂಡು ಹೋಗ್ತಾ ಇರೋ ಬುತ್ತಿಗಳು ಅಂದ್ರೆ ಮೊಸರನ್ನ. ಆ ಮೊಸರನ್ನದಲ್ಲಿ ಕೃಷ್ಣ ತಗೊಂಡು ಹೋಗೋ ಮೊಸರನ್ನ ಎಲ್ಲರಿಗೂ ಖಾಲಿ ಆಗ್ತಿತ್ತಂತೆ. ಅಂದ್ರೆ ಅವನು ಕೊಡೋದು ಅಷ್ಟು ಭೋಗ್ಯವಾಗಿರುತ್ತೆ, ಅವನು ತಿಂದುಕೊಳ್ಳುವಂತಹ ಪದಾರ್ಥಗಳಷ್ಟು ಭೋಗ್ಯವಾಗಿರುತ್ತೆ. ಹಾಗಾಗಿ ನಾವು ಅವನಿಗೋಸ್ಕರ ತಯಾರು ಮಾಡಿ ಅವನಿಗೆ ಸಮರ್ಪಿಸಿ ನಾವು ನಂತರ ಅದನ್ನು ಭುಜಿಸಬೇಕು ಅನ್ನೋದು ಈ ಪದ್ಧತಿಯನ್ನ ದೇವಸ್ಥಾನಗಳಲ್ಲಿ ಗೋಧಿ ತೋರಿಸ್ಕೊಟ್ಟಿದ್ದಾಳೆ. ಇವತ್ತಿನ ಈ ಪಾಶುರವನ್ನ ಗೋಧೆಯ ತಂದೆ ಪೆರಿಯಾಳ್ವಾರಗಳಿಗೆ ಸುಪ್ರಭಾತವಾಗಿ ಹೇಳಿದ್ದಾರೆ. ಪೆರಿಯಾಳ್ವಾರ ಯಾಕೆ ಹೇಳಿದ್ರು ಅಂತ ಅಂದ್ರೆ ಮೊದಲನೇ ಪದ ಇಲ್ಲಿ ಬರುತ್ತೆ, ಉಳ್ಳುಂ ಶಿರಂಬಿನ ಕಾಳು ಅಂತ ಬರುತ್ತೆ. ಉಳ್ಳರ ಏನು
ಚಿಲ್ಲರೆ ಎಂದರೆ ಗರುಡ. ಪೆರಿಯಾಳ್ವಾರ ಗರುಡಾಂಶ. ಈ ಪ್ರತಿಯೊಂದು ಪಾಶುರದಕ್ಕೂ ಆಳ್ವಾರುಗಳ ಶ್ರೀ ಸೂಕ್ತಿಗಳಿಗೂ ಏನು ಹೊಂದಿಕೆ ಬರುತ್ತೆ ಅದನ್ನು ಹೇಳಿ ಆ ಪಾಶುರವನ್ನು ಅವರಿಗೆ ಸಮರ್ಪಣೆಯನ್ನು ಮಾಡೋದು, ಅವರಿಗೆ ಸುಪ್ರಭಾತವಾಗಿ ಹೇಳಿ ಅವರ ಆಶೀರ್ವಾದವನ್ನು ತೆಗೆದುಕೊಂಡು ಮುಂದಕ್ಕೆ ಹೋಗುವಂಥದ್ದು. ಇಲ್ಲಿ ಮೊದಲನೇದಾಗಿ ಗೋದೆ ಏನು ಮಾಡ್ತಾ ಇದ್ದಾಳೆ, ತನ್ನ ತಂದೆಗೆ ನಮಸ್ಕರಿಸ್ಕೊಂಡು ಹೋಗ್ತಾ ಇದ್ದಾಳೆ. ಈ ಪಾಶುರವನ್ನು ತಂದೆಗೆ ಸಮರ್ಪಿಸಿದ್ದಾಳೆ. ತಂದೆ ಅವಳಿಗೆ ತಂದೆ ಮಾತ್ರ ಅಲ್ಲ, ಆಚಾರ್ಯರು ಕೂಡ, ಗುರುವು ಕೂಡ. ಪೆರಿಯಾಳ್ವಾರ್ಗೆ ಕೃಷ್ಣ ಅಂದ್ರೆ ತುಂಬಾ ಪ್ರಿಯ. ಅಲ್ಲಿ ಶಿವಿಲಿ ಶಾಹಿಗೆ ಅವರು ತುಳಸಿ ಹೂವಿನ ಮಾಲೆಯನ್ನ ಮಾಡಿ, ತುಳಸಿ ವನವನ್ನ ಮಾಡಿ ಅಲ್ಲಿ ಮಾಲೆಯನ್ನ ಕಟ್ಟಿ ಅವರಿಗೆ ಸಮರ್ಪಿಸ್ತಾ ಇರ್ತಾರೆ. ಅಲ್ಲೇ ಗೋದೆ ಅವರಿಗೆ ಸಿಕ್ಕಿರೋದು. ತುಳಸಿಯ ಕೆಳಗಡೆ ಭೂದೇವಿ ಪೆರಿಯಾಳ್ವಾರ ಮಗಳಾಗಿ ಬಂದಳು. ತುಳಸಿಯ ಗಿಡಗಳ ಕೆಳಗೆ ಸಿಗ್ತಾಳೆ. ಸೀತೆ ಹೇಗೆ ಭೂಮಿನಲ್ಲಿ ಸಿಕ್ಕಿದ್ದು ಅವಳು ಹೀಗೆ ಸಿಕ್ಕಿರೋಳು. ಅವಳನ್ನ ಬೆಳೆಸಿರ್ತಾರೆ. ಅವರು ನಾನು ಯಶೋದೆ, ಕೃಷ್ಣ ಈಗ ತಾನೇ ಹುಟ್ಟಿದ್ದಾನೆ ಅನ್ನೋ ಭಾವದಲ್ಲೇ ಅವರ 1000 ಪಾಶುರಗಳನ್ನು ಬರೆದಿದ್ದಾರೆ ಪೆರಿಯಾಳಾಚ. ಕೃಷ್ಣ ಈಗ ಹುಟ್ಟಿದ್ದಾನೆ, ಅರಮನೆಯಲ್ಲಿ ಸಡಗರ ನಡೀತಾ ಇದೆ. ಒಬ್ಬೊಬ್ಬ ದೇವತೆಗಳು ಬಂದು ಅವರಿಗೆ ಬಹುಮಾನವನ್ನ ಕೊಡ್ತಾ ಇದ್ದಾರೆ. ಆ ಬಹುಮಾನಗಳಲ್ಲಿ ಬ್ರಹ್ಮ ಬಂದು ಅವರಿಗೆ ರತ್ನಗಳಿಂದ, ಚಿನ್ನಗಳಿಂದ, ಮುತ್ತಿನಿಂದ ಅಲಂಕೃತವಾದ ತೊಟ್ಲನ್ನ ಕೊಟ್ಟಿದ್ದಾನೆ. ತೊಟ್ಟಿಲು ಶಾಸ್ತ್ರ ನಡೀತಾ ಇದೆ. ನಂತರ ಭಗವಂತನಿಗೆ ಸ್ನಾನ ನಡೆಯುತ್ತೆ ಅಂತ ನೀರಾಟಂ ಅಂತ ಹೇಳ್ತಾರೆ. ಹಾಗೆ ಮಗುವಿಗೆ ಹೇಗೆ ಮಾಡ್ತಾರೋ ಕಣ್ಕಪ್ಪು ರಕ್ಷಣೆಯನ್ನ ಇಡೋದು, ಕಾಪಿಡಲ್ ಅಂತ, ಪ್ರತಿಯೊಂದನ್ನು ಯಶೋದೆ ಕೃಷ್ಣನಿಗೆ ಹೇಗೆ ಮಾಡುತ್ತೋ ಹಾಗೆ ಅವರ ಆ ಅನುಭವದಲ್ಲಿ ಅವರೆಲ್ಲ ಪಾಶುರಗಳನ್ನು ಬರೆದಿದ್ದಾರೆ. ಇದೇ ಅವರಿಗೆ ಗೋದೆಗೆ ಮಾರ್ಗದರ್ಶನ. ಅವರು ಮಗನಾಗಿ ನೋಡಿದ್ರು, ಮಗುವಾಗಿ ನೋಡಿದ್ರು ಪೆರಿಯಾಳ್ವಾರವನ್ನ. ಆದರೆ ಗೋದೆ ನಂತರ ಅದನ್ನೂ ಮುಂದುವರಿಸಿಕೊಂಡು ನಾನು ಅವರನ್ನೇ ವರಿಸಬೇಕು ಅನ್ನೋ ಆಸೆಯಲ್ಲಿ ಗೋದೆ ಕೃಷ್ಣನನ್ನ ನೋಡ್ತಾರೆ. ಅವರು ಗರುಡಾಂಶ ಆಗಿರೋದ್ರಿಂದ ಈ ಪಾಶುರವನ್ನ ಅವರ ತಂದೆಗೆ ಸಮರ್ಪಣೆಯನ್ನ ಮಾಡಿ ಅವರಿಗೆ ಸುಪ್ರಭಾತವನ್ನ ಹಾಡುವಂತಹ ಈ ಪಾಶುರ ಅವ್ರನ್ನ ವಿಷ್ಣು ಚಿತ್ತಾರ ಅಂತ ಕರೀತಾರೆ. ಯಾಕೆಂದ್ರೆ ಇಲ್ಲಿ ಹೇಳ್ದಂಗೆ ಸದಾ ಕಾಲ ವಿಷ್ಣುವಿನ ಧ್ಯಾನವನ್ನೇ ಮಾಡ್ತಾ ಇದ್ದರು. ಆ ರೀತಿಯಾಗಿದ್ದಾಗ ಒಂದು ಬಾರಿ ಪಾಂಡ್ಯರಾಜನ ಆಶ್ರಮದಲ್ಲಿ ಒಂದು ಪರತತ್ವ ನಿರ್ಣಯದ ಒಂದು ಸ್ಪರ್ಧೆ ಏರ್ಪಡುತ್ತೆ. ಅಂದರೆ ಯಾರು ಪರತತ್ವ, ಪರಮತತ್ವ ಯಾರು, ವಿಷ್ಣುನ, ಶಿವನ, ಆ ರೀತಿಯಾದ ಒಂದು ಬಂದಾಗ ಆ ಪರತತ್ವದಲ್ಲಿ ಇವರು ಹೋಗಿ ಜಯಿಸಿ ಬರ್ತಾರೆ. ಪಾಂಡ್ಯರಾಜನಿಗೆ ತುಂಬಾ ಸಂತೋಷ ಆಗುತ್ತೆ. ಅವನು ಇವನ್ನ ತನ್ನ ಕೂರಿಸಿಕೊಂಡು ಮೆರವಣಿಗೆಯಲ್ಲಿ ಮರ್ಯಾದೆಯಿಂದ ಶಿವಿಲಿಪುತ್ತೂರಿಗೆ ಕಳಿಸ್ಕೊಡ್ತಾನೆ. ಹಾಗೆ ಬರಬೇಕಾದ್ರೆ ಏನಾಗುತ್ತೆ, ನನ್ನ ತತ್ವವನ್ನ ಪ್ರತಿಪಾದಿಸಿ ಇವನು ಆ ರೀತಿಯಾಗಿ ಒಳ್ಳೆಯ ಖ್ಯಾತಿಯನ್ನು ಪಡೆದನಲ್ಲ, ನನ್ನ ಪರತತ್ವನ ಅಷ್ಟು ಚೆನ್ನಾಗಿ ನಿರ್ವಹಿಸಿದ್ನಲ್ಲ ಅಂತ ಹೇಳಿ ತುಂಬಾ ಸಂತೋಷಗೊಂಡು ಭಗವಂತ ಅವನನ್ನ ನೋಡೋದಿಕ್ಕೆ ಲಕ್ಷ್ಮಿಯೊಂದಿಗೆ ಗರುಡಾರೂಢನಾಗಿ ಬಂದು ಅವನ ಮುಂದೆ ನಿಲ್ತಾನೆ. ಇಲ್ಲಿ ಭಕ್ತನ ಚಿತ್ತದಲ್ಲಿ ಭಗವಂತ, ಇಲ್ಲಿ ಭಗವಂತನ ಚಿತ್ತದಲ್ಲಿ ಭಕ್ತ. ಅದಕ್ಕೆ ವಿಷ್ಣು ಚಿತ್ತ ಎರಡೂ ಕಡೆಗೆ ಸರಿಯಾಗುತ್ತೆ. ಇವರ ಚಿತ್ತದಲ್ಲಿ ವಿಷ್ಣುವಿನ ಚಿತ್ತದಲ್ಲಿ ಇವರು. ಆ ಭಗವಂತನ ನೋಡಿ ಅವ್ರಿಗೆ ತುಂಬಾ ಸಂತೋಷ ಆಗೋಗುತ್ತೆ. ತಾಳ ಹಾಕೊಂಡು ಆ ಹಾಡನ್ನ ಹಾಡಲಿಕ್ಕೆ ಆರಂಭಿಸ್ತಾರೆ. ಎಲ್ಲಿತ್ತು ತಾಳ ಬರ್ತಿದ್ರಲ್ಲ ನೋಡಿದ್ರೆ ಆನೆಯ ಕತ್ತಿಗೆ ಕಟ್ಟಿರ್ತಾರಲ್ಲ ತಾಳ ಗಂಟೆ, ಅದನ್ನೇ ತಗೊಂಡು ತಾಳವಾಗಿ ಉಪಯೋಗಿಸ್ಕೊಂಡು ಹೇಳ್ತಾರೆ. ಏನ್ ಹೇಳ್ತಾರೆ, ಭಗವಂತನಿಗೆ ಹೇಳ್ತಾರೆ, ಪಲ್ಲಾಂಡು ಪಲ್ಲಾಂಡು ಪಲ್ಲಾಯಿರುತ್ತಾಂಡು. ಇದು ಅವರ ಪಾಶುರಕ್ಕೆ ಮಾತ್ರ ಮೊದಲನೆಯ ಸಾಲಲ್ಲ, 4000ಕ್ಕೆ ಮೊದಲನೇ ಸಾಲು, 4000ಕ್ಕೆ ಸುಪ್ರಭಾತವಾದ ರೀತಿಯಾದ ಈ ಸಾಲು. ಭಗವಂತನಿಗೆ ಹೇಳ್ತಾರೆ, ಪಲ್ಲಾಂಡು ಪಲ್ಲಾಂಡು ಪಲ್ಲಾಯಿರುತ್ತಾಂಡು. ನೀನು 100 ವರ್ಷ ಕಾಳು, 1000 ವರ್ಷ ಬಾಳು, ಕೋಟಿ ಕೋಟಿ ವರ್ಷಗಳು ಬಾಳು ಅಂತ ಭಗವಂತನಿಗೆ ಹೇಳ್ತಾರೆ. ಭಕ್ತನಿಗೆ ಹೇಳಬಹುದಾ? ಖಂಡಿತ ಹೇಳಬಹುದು. ತನ್ನ ಹೃದಯದಲ್ಲಿ ಇರುವಂತಹ ಭಗವಂತ 100 ಕಾಲ ಚೆನ್ನಾಗಿ ಬಾಳಬೇಕು. ಅವನು ಚೆನ್ನಾಗಿದ್ರೆ ನಾನು ಚೆನ್ನಾಗಿರೋಕ್ಕೆ ಸಾಧ್ಯ. ಅದು ಒಂದು ರೀತಿಯಾದ ಭಾವನೆ. ಮುಂದೆ ಹೇಗೆ ಅವಳ ಮಗಳು ಗೋದೆ ಭಗವಂತನನ್ನ ವರಿಸ್ತಾಳಲ್ಲ, ಭಗವಂತನನ್ನ ಮದುವೆ ಆಗ್ತಾಳಲ್ಲ, ಅವಾಗ ಇವನು ಭಗವಂತನಿಗೆ ಏನಾಗ್ತಾನೆ, ಭಾವನಾಗ್ತಾನೆ. ಶ್ವಶುರಂ ಅಮರವಂದ್ಯಂ ರಂಗನಾಥಸ್ಯ ಸಾಕ್ಷಾತ್ ರಂಗನಾಥನಿಗೆ ಮಾವನಾದವನು. ಹಾಗಂತ ಹೇಳಿ ಎಲ್ಲ
ಎಲ್ಲ ದೇವಾನುದೇವತೆಗಳೆಲ್ಲ ಅವರಿಗೆ ನಮಸ್ಕಾರವನ್ನ ಮಾಡ್ತಾರೆ. ಆ ರೀತಿಯಾದ ಪೆರಿಯಾಳ್ವಾರರು ಅವರಿಗೆ ಈ ಪಾಶುರವನ್ನ ಗೋದೆ ಸಮರ್ಪಣೆ ಮಾಡಿದ್ದಾಳೆ. ಆ ಪಾಶುರದ ಮಂಗಳವನ್ನು ಹಾಡ್ತಾ உள்ளம் சிலமினகான் புள்ளரையின் கோயில் வெள்ளை வெளி சங்கின் பேரரவம் கேட்கினையோ இல்லாய் அழந்திராய் தேய்முலை நெஞ்சுண்டு கள்ளச்சாடம் கலக்களிய காலோச்சி வெள்ளத்தரவில் துயிலமர்ந்த வித்தினை உள்ளத்து கொண்டு முனிவர்களும் யோகிகளும் வெள்ள எழுந்து அரியன்ன பேரரவம் உள்ளம் போந்து குளிர்ந்தேலோர் என்பாவாய். பாதங்கள் தீர்க்கும் பரவரடி காட்டும் வேதம் மறைந்துக்கும் வித்தாகும் போதை தமிழையை இலுமையிலும் அறியாத மானிடரை வையும் சமப்பது வம்பு திருவாடிப்புறத்தில் சதுதித்தாள் வாழியே திருப்பாவை முப்பதும் செப்பினாள் வாழியே பெரியாழ்வார் பெற்றெடுத்த பெண் பிள்ளை வாழியே பெரும்புதூர் மாமனுக்கு பின்னானாள் வாழியே 143 உரைத்தார் வாழியே உயிரரங்கற்கே கட்டி உகந்தளித்தாள் வாழியே மறுவாரும் திருவல்லி வளநாடி வாழியே வண்புதுவனர் கோதை மலர் பதங்கள் வாழியே மங்களம் விஷ்ணு சித்த